ಹೋಗೋಣ ಅದಕ್ಕೆ. ರೇಣುಕಮ್ಮನ್ಗೆ ಸೀರೆ ಕೊಡದೇ ಇರೋ ಹಾಗೆ ತಡೀತೀಯ ಅಂತ ಅನ್ಕೊಂಡೆ ಭದ್ರ. ಆದ್ರೆ ನೀನೇ ಕಲಶ ಹೊತ್ಕೊಂಡು ನಮ್ ಜೊತೆ ಬರ್ತಿದ್ಯಾ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ಮನ್ಸು ಬದಲಾಯಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಅಮ್ಮನ್ ಮೂಡ್ ಯಾವಾಗ ಹೇಗಿರುತ್ತೋ ಅಂತ ಹೇಳಕ್ಕಾಗಲ್ಲ ಅತ್ತೆ. ನೀನ್ ಸ್ವಲ್ಪ ಇರೇ, ನನ್ನ ಮಾತಾಡೋದಕ್ ಬಿಡು. ಆ ಮುದುಕಿ ಅಂದ್ರೆ ಅದೇ ನಮ್ಮಮ್ಮ ಇದಾರಲ್ಲ, ಈ ವ್ರತನ ಮಾಡೋದ್ ಬೇಡ ಅಂತ ನಾನು ನಮ್ಮಣ್ಣ ಹೇಳಿದ್ವಿ. ಹೇಳಿದ ತಕ್ಷಣ ಏನಾಯ್ತು? ಎದೆ ನೋವು ಬಂದ್ಬಿಡ್ತು. ಹೌದಾ ಇಲ್ವಾ? ಆ ರೇಣುಕಮ್ಮ ತಾಯಿ ಹರಕೆ ತೀರಿಸ್ಬೇಕು ಅಂತ ಯೋಚನೆ ಬಂತು. ಅದಕ್ಕೆ ಎದೇನೋ ಬಂತು ಅಂತ ನಾಟಕ ಆಡಿ ಎಲ್ರೂ ಹಾಸ್ಪಿಟ್ಲಿಗೆ ಬರೋ ಹಾಗೆ ಮಾಡ್ಬಿಟ್ಟೆ. ಹುಚ್ಚೊಡ್ಗಿ. ಅಮ್ಮಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ರು ಕೂಡ ಹೌದಾ ಅಲ್ವಾ ಅಂತ ಕೇಳ್ತಿಯಲ್ಲಮ್ಮ. ನೀನ್ ಸುಮ್ನಿರೇ. ಅದ್ಗೆ ಸೀರೆ ಕೊಡ್ಬೇಕು ಅಂತ ಅನ್ಕೊಂಡಿರೋ ನಮ್ ತಾಯಿ ಜೀವನೇ ಅಮ್ಮನವರು ಒಂದ್ ಕ್ಷಣ ನಿಲ್ಸಿದಾರೆ ಅಂತಂದ್ರೆ, ಹೂವು ಬೇಡ ಸೀರೆನು ಬೇಡ ಈ ವ್ರತನೇ ಬೇಡ ಅಂತ ಹೇಳ್ತಿರೋ ಇನ್ನು ನಮ್ಮಂಥವ್ರಿಗೆ ತ್ರಿಶೂಲನೇ ತಗೊಂಡ್ ಚುಚ್ಬಿಡ್ತಾರೆ ಅನ್ನೋ ಭಯದಲ್ಲಿ ನಾವು ನಿಮ್ ಜೊತೆ ಬರ್ತಾ ಇದೀವಿ. ನನ್ ಮೇಲಾಣೆ. ಸರಿ ಭದ್ರ, ಬರ್ತಿದ್ಯಲ್ವಾ ಅದೇ ಸಂತೋಷ. ಅಮ್ಮೋರೆ ನಡೀರಿ. ಅಮ್ಮೋರೆ, ಅದಕ್ಕೆ ಅರ್ಜೆಂಟಾಗಿ ಒಂದು ಕೆಲಸ ಬಂತು. ನೀನ್ ಪರ್ನಿಕರ್ ಕರ್ಕೊಂಡು ಹೊರಡು, ನನ್ನ ಕೆಲಸ ಮುಗಿಸ್ ಬರ್ತೀನಿ. ತಗೊಳ್ಳಿಮ್ಮ. ಹುಷಾರು. ಪರ್ಣಿಕಾ, ಬಿಂದಿಗೆ ಬೀಳ್ಸಿರೋ ಹಾಗೆ ಹುಷಾರಾಗಿ ನಡ್ಕೊಂಡು ಹೋಗು. ಇಲ್ಲಾಂದ್ರೆ ಅನಿಷ್ಟ ಅನ್ಕೊಂಡು ನಿನ್ನೆ ಆಡ್ಕೊಂಡು ನಗ್ತಾರೆ. ಮುತ್ತೈದೆಯರು ಯಾರಿಗಾದ್ರೂ ಒಬ್ರು ಕೊಡು. ನನಗ್ ಗೊತ್ತು, ನೀನ್ ಹೋಗು. ನಡೀರಮ್ಮ. ಪುಣ್ಯ, ಅಮ್ಮ ಬಾ ಇಲ್ಲಿ. ಏನಾಯ್ತಮ್ಮ? ಈ ಕೆಲ್ಸಗಳನ್ನೆಲ್ಲ ನಾನ್ ಮಾಡ್ತೀನಿ, ನೀನ್ ಬಾ. ಎಲ್ಲಿಗಮ್ಮ? ಬಾ ಹೇಳ್ತೀನಿ. ಅಮ್ಮ ಏನ್ ಮಾಡ್ತಿದ್ಯಮ್ಮ? ಇವತ್ತು ತುಂಬಾ ಒಳ್ಳೆ ದಿನ, ಮೇಲಾಗಿ ಶುಕ್ರವಾರ ಬೇರೆ. ನೀನು ಅರ್ಶಿಣದ ಕಳಶ ತಗೊಂಡು ಹೋಗಿ ರೇಣುಕಮ್ಮ ತಾಯಿ ಹರಕೆ ತೀರಿಸು ಪುಣ್ಯ. ಅಮ್ಮ ಇವಾಗ್ಲಾ? ಈಗ್ಲೇ. ಅಮ್ಮ, ಅರವಿಂದ, ಭದ್ರಾ, ಎಲ್ಲಿದ್ದೀರಿ ಎಲ್ಲ? ಭದ್ರಾ,
ಅಣ್ಣ ಏನಾಯ್ತು? ಭದ್ರಾ ಭದ್ರಾ ಅಣ್ಣ ಏನಾಯ್ತು? ಯಾಕೆ ಹೆದರ್ತಿದ್ಯಾ? ಅಣ್ಣ ನಿನ್ನ ಯಾರು ಹೆದರ್ಸಿದ್ ಹೇಳು, ಅವ್ರನ್ನ ಸಾಯಿಸ್ಬಿಡ್ತೀನಿ. ನೋಡಿಲ್ಲ ಅಣ್ಣ, ನೀನು ಕೂಡ ನೋಡಿಲ್ಲ ಅಣ್ಣ, ನೋಡಿಲ್ಲ. ಯಾರನ್ನ? ಯಾಕೆ? ಅವಳು ಅವಳ ಅಹಂಕಾರದ ಹೆಣ್ಮಗಳು ಯಾರು ಹೇಳು? ಅವಳು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬಂದು ನಿನ್ ಕಣ್ ಮುಂದೆನೆ ಸುಟ್ಟು ಸಾಯಿಸ್ತೀನಿ. ಯಾವ್ದೋ ಹೆಣ್ಣು ಹುಡುಗಿ ಅಲ್ಲ ಅಣ್ಣ, ಅದು 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 ಹಬ್ಬದು ಹಾವು. ಆವಾ ಹಾವೇ 1, 2, 3 ಅಲ್ಲಣ್ಣ, 5, 6 ಹಾವು. 4, 5 ಹಾವು ನನ್ನ ಸುತ್ಕೊಂಡಿತ್ತಣ್ಣ. ಅದು ಕಚ್ಚಿದ್ರೆ, ಅದೇನಾದ್ರೂ ನನ್ನ ಕಚ್ಚಿದ್ರೆ ಇಷ್ಟೊತ್ತಿಗಾಗಲೇ ನಾನು ಸತ್ತೋಗ್ಬಿಡ್ತಾ ಇದ್ದೆ ಅಣ್ಣ. ಒಂದ್ಸರಿ ದೊಡ್ಡ ಹಾವು ಬಂದ್ಬಿಡ್ತಣ್ಣ. ಅದನ್ನ ಇದಕ್ಕೂ ಮುಂಚೆ ಒಂದ್ಸಲ ನೋಡಿದೀನಿ ಅಣ್ಣ. ಆಟ ಆಡಿಸ್ತಾ ಇದೆ, ನನ್ನೇ ಹಿಂಬಾಲಿಸ್ತಾ ಇದೆ.